ಸಿದ್ಧರಬೇಕು. ಹೀಗಿದ್ದರೆ ನೀವೇ ಮತ್ತೆ ಕಡೆಗೆ ಲಿಂಗವಾಗಿ ಅಂಗಭೋಗವ ಭೋಗಿಸಿ ಮುಕ್ತಿ ಒಂದಿವರಿ ಎಂದಾತ ನಮ್ಮ ಕಲ್ಯಾಣ ಬಸವಣ್ಣ. ನಿಮ್ಮ ಪಾದಾರವಿಂದಗಳಿಗೆ ತ್ರಿಕಾಲ ಶರಣಣ್ಣ. ದೇವ ಅಲ್ಲದೆ ಶಂಭು, ನಮ್ಮ ಗಂಗಾವರ ವೀರಭದ್ರದೇವರು ಉತ್ಪತ್ತಿ ಎಂತೆಂದೊಡೆ. ನಮ್ಮ ಶ್ರೀ ವೀರಭದ್ರದೇವರು ಉತ್ಪತ್ತಿ ಎಂತೆಂದೊಡೆ. ಆ ಶಿವದ್ವೇಷಿಯಾದ ದಕ್ಷಕನ ಯಜ್ಞೆಯನ್ನು ಆರಂಭಿಸಲು ಹರಿ ಹರ ಬ್ರಹ್ಮ ಅಷ್ಟದಿಕ್ಪಾಲಕರು ಸಮ್ಮಿಲತರಾಗಿ ಅಗ್ನಿಪುಟಂಗೈದರು. ಋತ್ವೀಜರು ವೇದ ಮಂತ್ರಗಳನ್ನು ಆಚರಿಸುತ್ತಯ್ಯ. ನೋಡು, ಈ ದಕ್ಷ ಪುತ್ರಿಯರು ಬಂದು ಬಹು ಸಡಗರದಿಂದ ಓಡಾಡುತ್ತಿದ್ದರಯ್ಯ. ಸಮಯದಲ್ಲಿ ಶಿವನಪ್ಪನೇ ಇಲ್ಲದೆ ಪಾರ್ವತಿಯು ತಂದೆಯ ಯಜ್ಞ ಮಂಟಪಕ್ಕೆ ಕೈಲಾಸದಿಂದ ಇಳಿದು ಬಂದು ಬಿಟ್ಟಳು. ಆಗ ತಂದೆಯಾದ ದಕ್ಷಕರು ದಾಕ್ಷಾಯಣಿಯನ್ನು ಮಾತನಾಡಿಸದೆ ಅಪಮಾನ ಮಾಡಿಬಿಟ್ಟರು. ಅಪಮಾನಿಯಳಾದ ಜಗಜ್ಜನನಿ ಓಂಕಾರಿಯು ತಂದೆಯು ನಾಶವಾಗುವ ರೀತಿಯನ್ನು ತೋರಿದಂತೆ ತಗಲ ಉರಿಯುವ ಹೋಮಾಗ್ನಿಯಲ್ಲಿ ಹಾರಿ ತನ್ನ ತನುವನಿಗೆ ಬಿಟ್ಟಳು. ಈ ವಾಕ್ಯದಲ್ಲಿ ನಮ್ಮ ಶಂಕರನು ಗೋಪಾಲ ನಾಳಕನಾಗಿ ಈ ಗಂಡನೆಯನ್ನು ಬಿಚ್ಚಿ ನೆಲಕ್ಕೆ ಹಪ್ಪಳಿಸಲು ಚಿಕ್ಕೆಗಳು ಚೆದರಿ ಭೂಮಿಯು ಬೆರೆತು ಶತಕೋಟಿ ಸೂರ್ಯ ಪ್ರಕಾಶವು ಹವಿರ್ಭವಿಸಿ ನಮ್ಮ ಕಿಡಿಗಣ್ಣು ರುದ್ರ ವೀರಭದ್ರವ ತಾಳಿಸಿಬಿಟ್ಟ. ಎಂದು ವಿರಬೆಳೆಯು ನಕ್ಷತ್ರ ದಿಗ್ಗಜವಯ್ಯ ರುದ್ರ, ನೀನದಕ್ಕೆ ದೇವತೆಗಳು ದಿಕ್ಕಟ್ಟು ಬಿಟ್ಟರು. ಈಗಲಾಗಿ ಆ ಕ್ಷಣ ನಮ್ಮ ಶ್ರೀ ವೀರಭದ್ರ ದೇವರು ದಕ್ಷ ಬ್ರಹ್ಮನ ಯಜ್ಞವನ್ನು ಪ್ರವೇಶ ಮಾಡಿ ದಕ್ಷ ಬ್ರಹ್ಮ ದಕ್ಷ ಬ್ರಹ್ಮ ಎಂದು ಅವನನ್ನು ಅವನನ್ನು ಒಂದೇ ಅಡಿಗೆ ಸೇರ್ಕಡಿಯಲಾಗಿ ಆಗ ದಕ್ಷ ಬ್ರಹ್ಮನ ಪತ್ನಿಯಾದ ಪ್ರಸುದ್ಧ ದೇವಿ, ಓ ಎನ್ನಯ್ಯ ವೀರಯ್ಯ ಮಂಗಲ್ಯ ಕಾಯಯ್ಯ ಎಂದು ಸೆರೆಗೊಟ್ಟು ಬೇಡಿಕೊಂಡಳು. ಕರುಣಾಮೂರ್ತಿಯಾದ ನಮ್ಮ ಶ್ರೀ ವೀರಭದ್ರ ದೇವರು ಹರಿದಂತ ತಲೆಗೆ ಕುರಿಯ ತಲೆಯನ್ನಿಟ್ಟು ರಕ್ಷಿಸಿದ ಯಾರು? ಇದೇ ಗಂಗಾವರ ಪುಣ್ಯಕ್ಷೇತ್ರದಲ್ಲಿ ಮೆರೆಯುತ್ತಿರುವ ಎಲ್ಲರಿಗೆ ಅಣ್ಣ ವೀರಣ್ಣ ಪಾದಾರವಿಂದಗಳ ತ್ರಿಕಾಲ ಶರಣಣ್ಣ. ಶಂಭೋ ಶಂಕರ ದೇವ